ಹಲೋ. ಹಲೋ, ಯಶ್ವಿತಾ ಅವರಾ? ಹಾ ಮ್ಯಾಮ್. ನಮಸ್ತೆ, ನಾವು ಬಾಸ್ ಟಿವಿಯಿಂದ. ಓ ಮ್ಯಾಮ್. ಮೊದಲನೇದಾಗಿ ಮೆನಿ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್, ನಿಮ್ಗೆ ಥ್ಯಾಂಕ್ ಯು SSLC ಮ್ಯಾಮ್. ಔಟ್ ಆಫ್ ಔಟ್ ಸಿಕ್ಕಿದ್ದಕ್ಕೆ. ಔಟ್ ಆಫ್ ಔಟ್ ತೆಗ್ದಿದ್ದೀರಲ್ವಾ, ನಿಮ್ಗೆ ಹೆಂಗ್ ಅನ್ಸ್ತಿದೆ ಈ ಮೊಮೆಂಟ್ ಅಲ್ಲಿ? ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. ನಿಮ್ ವಾಯ್ಸ್ ಎಲ್ಲ ಗೊತ್ತಾಗ್ತಿದೆ. ಪ್ರಿಪರೇಷನ್ ಹೇಗಿತ್ತು? ಅಂದ್ರೆ ಎಷ್ಟ್ ಅವರ್ಸ್ ಓದ್ತಾ ಇದ್ರಿ? ಯಾವ್ಯಾವ ಟೈಮಲ್ಲಿ ಸ್ಟಡಿ ಮಾಡ್ತಾ ಇದ್ರಿ? ಮ್ಯಾಮ್, ಎಷ್ಟ್ ಅವರ್ಸ್ ಅನ್ನೋದ್ಕಿಂತಲೂ ಕೂತಿರೋ ಅಷ್ಟು ನಾನು ಲೈಕ್ ಮೈಂಡ್ಫುಲ್ ಆಗಿ ಓದ್ತಿದ್ದೆ. ಓಕೆ. ಅಷ್ಟೊತ್ತು ಇಷ್ಟೊತ್ತು ಅಂತೇನಿಲ್ಲ, ಓದ್ಬೇಕು ಅನ್ಸ್ದಾಗೆಲ್ಲ ಕಾನ್ಸಂಟ್ರೇಟ್ ಮಾಡಿ ಓದ್ತಿದ್ದೆ. ಹಾ. ನಿದ್ದೆ ಕೆಡ್ಸ್ಕೊಂಡು ಎಕ್ಸಾಮ್ ಟೈಮಲ್ಲಿ ಓದಿರೋದುಂಟು, ಬಟ್ ಚೆನ್ನಾಗಿ ನಿದ್ದೆನೂ ಮಾಡಿದ್ದೀನಿ ಮ್ಯಾಮ್. ಓಕೆ. ಸೊ ಹಾರ್ಡ್ ವರ್ಕ್ ಇರ್ಬೇಕು, ಹೌದು. ಬಟ್ ಎಲ್ಲೆಲ್ಲಿ ಯಾವ್ದು ಎಷ್ಟು ಓದ್ಬೇಕು ಅಷ್ಟೇ ಓದ್ಬೇಕು, ಬೇಡದೆ ಇರೋದ್ ಜಾಸ್ತಿ ಹಂಗೆಲ್ಲ ಮಾಡಿದ್ರೆ ಕಷ್ಟ ಆಗತ್ತೆ. ಸೊ ಪ್ರಿಪೇರ್ಡ್, ಐ ಮೀನ್ ಪ್ಲಾನ್ಡ್ ಆಗಿ ಓದಿದ್ರೆ ಇದೇನ್ ಕಷ್ಟ ಅಲ್ಲ ಮ್ಯಾಮ್. ಓಕೆ ಮ್ಯಾಮ್, ಟ್ಯೂಷನ್ ಅಥವಾ ಕೋಚಿಂಗ್ ಕ್ಲಾಸ್ ಏನಾದ್ರು ಹೋಗ್ತಾ ಇದ್ರಾ? ಇಲ್ಲ ಮ್ಯಾಮ್, ಎಲ್ಲೂ ಇಲ್ಲ, ಸ್ಕೂಲಲ್ಲಿ ಅಷ್ಟೇ. ಸ್ಕೂಲಲ್ಲಿ ಓದಿದ್ರೆ ನೀವು ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರಿ? ಹೌದು ಮ್ಯಾಮ್. ಓಕೆ. ಸೊ ಅಪ್ಪ ಅಮ್ಮ ಏನ್ ಮಾಡ್ತಿದ್ದಾರೆ ಮ್ಯಾಮ್? ಮ್ಯಾಮ್, ಅಪ್ಪ ಅಗ್ರಿಕಲ್ಚರ್ ಕಾಂಟ್ರಾಕ್ಟರ್ ಕೂಡ, ಅಮ್ಮ ಹೌಸ್ ವೈಫ್. ಓ ಗ್ರೇಟ್. ಸೊ ಅಗ್ರಿಕಲ್ಚರ್ ಅಂದ್ರೆ ಮನೇಲಿ ಕೃಷಿ ಭೂಮಿ ಎಲ್ಲ ಇದೆ? ಹೌದು ಹೌದು, ಇದೆ ಮ್ಯಾಮ್, ಇದೆ. ಓಕೆ. ಸೊ ನೀವು ಹೋಗಿ ಲೈಕ್ ಅಲ್ಲೆಲ್ಲ ಓದೋದು, ಲೈಕ್ ತೋಟದಲ್ಲಿ ಹೋಗೋದು, ಕೆಲಸ ಮಾಡೋದು, ಆತರ ಎಲ್ಲ ಮಾಡ್ತಿದ್ರಾ? ಇಲ್ಲ ಮ್ಯಾಮ್, ಆಕ್ಚುಲಿ ನಾವು ಇರೋದು ವಿಲೇಜ್ ಅಲ್ಲಿ ಇರ್ತಿದ್ದು, ಬಟ್ ನಾನು ಎಜುಕೇಶನ್ಗೋಸ್ಕರ ನರ್ಸರಿಯಿಂದ 10th ವರ್ಗೂ ಮಧುಗಿರಿಯಲ್ಲೇ ಇದ್ವಿ ಮ್ಯಾಮ್. ಓಕೆ. ಸೊ ಬರೀ ನನ್ನ ಎಜುಕೇಶನ್ಗೋಸ್ಕರ ಇಲ್ಲಿಗೆ ಬಂದಿದ್ದು. ಸೊ ಅಷ್ಟು ಗದ್ದೆಲೆಲ್ಲ ಹೋಗಿ ಓದೋ ಅಭ್ಯಾಸ ಏನಿರ್ಲಿಲ್ಲ ಮ್ಯಾಮ್. ಓಕೆ ಓಕೆ. ಈಗ ಇಷ್ಟೊಂದು ಪರ್ಸೆಂಟೇಜ್ ತೆಗ್ದಿದ್ದೀರಾ, ಸೊ ಕಷ್ಟ ಅನ್ಸ್ತಾ ಸ್ಟಡಿ ಮಾಡೋದು? ಮ್ಯಾಮ್, ಇಷ್ಟಪಟ್ಟು ಓದಿದ್ರೆ ಏನು ಕಷ್ಟ ಅಲ್ಲ ಅಲ್ವಾ? ಈಗ ಸೊ ಮಕ್ಳಾದ್ಮೇಲೆ ಈ ಮೊಬೈಲ್ ಅಡಿಕ್ಷನ್ ಸ್ವಲ್ಪ ಇರುತ್ತೆ ಅಲ್ವಾ? ಸೊ ನಿಮ್ಗೆ ಹೆಂಗೆ, ಜಾಸ್ತಿ ಫೋನ್ ನೋಡ್ತೀರಾ ಅಥವಾ ರೀಲ್ಸ್ ನೋಡೋದು ಜಾಸ್ತಿ ಮಾಡ್ತೀರಾ ಅಥವಾ ಜಸ್ಟ್ ಓದು ಅಷ್ಟೇನಾ? ಮ್ಯಾಮ್, ಜಸ್ಟ್ ಓದು ಅಂತಾನೂ ಇಲ್ಲ, ಎಲ್ಲ ಇತ್ತು, ಬಟ್ ಎಕ್ಸಾಮ್ ಟೈಮ್ಸ್ ಅಲ್ಲಿ ಕಡಿಮೆ ಮಾಡಿದ್ದೆ ಅಷ್ಟೇ. ಓಕೆ. ಈಗ ಯಾವ್ದು ಫೋನ್ ಎಷ್ಟ್ ನೋಡ್ಬೇಕೋ ಅಷ್ಟು ಫೋನ್ ನೋಡ್ತಿದ್ದೆ, ಎಷ್ಟು ಓದ್ಬೇಕೋ ಅಷ್ಟು ಓದ್ತಿದ್ದೆ. ಓಕೆ. ಸೊ ನಿಮ್ಮ ಏಜ್ ನ ಮಕ್ಕಳಿಗೆ ಅಥವಾ ನಿಮ್ಮ ಜೂನಿಯರ್ಸ್ಗೆ ನೀವು ಏನಾದ್ರೂ ಅಡ್ವೈಸ್ ಅಥವಾ ಟಿಪ್ಸ್ ಕೊಡೋದಾದ್ರೆ ಏನ್ ಕೊಡ್ತೀರಾ? ಮ್ಯಾಮ್, ಪ್ಲಾನ್ಡ್ ಆಗಿ ಹಾರ್ಡ್ ವರ್ಕ್ ಮಾಡಿ, ನೀವ್ ಅನ್ಕೊಂಡಿರೋದ್ಕಿಂತಲೂ ಚೆನ್ನಾಗೆ ಮಾರ್ಕ್ಸ್ ಬರುತ್ತೆ. ಓಕೆ. ಈಗ ಫೇಲ್ ಆಗಿರ್ತಾರ ಅಥವಾ ಅವ್ರು ಅನ್ಕೊಂಡಷ್ಟು ತೆಗ್ದಿರಲ್ಲ, ಸೊ ಈಗ ಅವ್ರು ತುಂಬಾ ಡಿಮೋಟಿವೇಟ್ ಆಗಿರ್ತಾರಲ್ವಾ? ಸೊ ನಿಮ್ಗೆ ಏನ್ ಅನ್ಸುತ್ತೆ ಮ್ಯಾಮ್, ಅವ್ರು ಯಾವ ರೀತಿ ಅವ್ರು ಸೆಲ್ಫ್ ಮೋಟಿವೇಶನ್ ತಗೋಬೇಕು? ಮ್ಯಾಮ್, ಡಿಮೋಟಿವೇಟ್ ಆಗದ್ಕೆ ಏನೂ ಇಲ್ಲ. ಐ ಸ್ಟಿಲ್ ಬಿಲೀವ್ ಒಂದು ಶೀಟ್ ಪೇಪರ್ ನಮ್ ಲೈಫ್ ನ ಡಿಸೈಡ್ ಮಾಡಕ್ ಆಗಲ್ಲ. ಸೊ ಅವ್ರು ಇನ್ನೂ ಆಪ್ಷನ್ಸ್ ಇದೆ ಅಲ್ವಾ ಮ್ಯಾಮ್, ಇನ್ನೂ ಎಕ್ಸಾಮ್ಸ್ ಬರೀಬಹುದು, ಇನ್ನೂ 2-3 ಎಕ್ಸಾಮ್ಸ್ ಇದೆ. ಸೊ ಅವರು ನಂಬಿ ಪ್ರೂವ್ ಮಾಡ್ಕೋಬೇಕು. ಹೌದು, ಅಷ್ಟೇ. ನಿಮ್ಗೆ ಯಾರು ಇನ್ಸ್ಪಿರೇಷನ್ ಮ್ಯಾಮ್? ನಿಮ್ಗೆ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡೋದಕ್ಕೆ, ಓದ್ಬೇಕು, ಇಷ್ಟೊಂದು ತುಡಿತಾ ಎಲ್ಲಿಂದ ಬಂತು? ಮ್ಯಾಮ್, ಅಪ್ಪನ್ ಕಷ್ಟ ಎಲ್ಲ ನೋಡ್ತಿದ್ವಲ್ಲ ಮ್ಯಾಮ್. ಸೊ ಅವ್ರು ನನ್ಗೋಸ್ಕರ ದಿನ ಇಲ್ಲಿಂದ ಊರಿಗೆ 40 ಕಿಲೋಮೀಟರ್ಸ್ ಅಷ್ಟಾಗತ್ತೆ ಮ್ಯಾಮ್. ಸೊ ಅಲ್ಲಿಂದ ಇಲ್ಲಿಗೆ ದಿನ ನಮ್ಗೋಸ್ಕರ ಟ್ರಾವೆಲ್ ಮಾಡಿ ತುಂಬಾ ಕಷ್ಟ ಪಡ್ತಿದ್ರು ಅವರು. ಸೊ ಅವ್ರ ಹಾರ್ಡ್ ವರ್ಕ್ ನೆಲ್ಲ ನೋಡಿ, ಇಲ್ಲ ಏನೋ ಒಂದ್ ಮಾಡ್ಬೇಕು, ಇಷ್ಟು ವರ್ಷ ನನ್ಗೋಸ್ಕರ ಇಲ್ಲಿದ್ದಾರೆ ಅಂತ ಅನ್ಸಿ ಓದ್ತಿದ್ದೆ ಮ್ಯಾಮ್. ಅಪ್ಪ ಅಮ್ಮನ್ ಕಷ್ಟನ ಕಣ್ಣಾರೆ ನೋಡಿದ್ರಿಂದ ಅವ್ರಿಗೋಸ್ಕರ ಏನಾರು ಒಂದ್ ಮಾಡ್ಬೇಕು ಅಂತ ಅನ್ಸಿ ಓದಿದ್ರಿ? ಸ್ಕೂಲ್ ಟೀಚರ್ಸ್ ನನ್ನ ತುಂಬಾ ನಂಬಿದ್ರು, ಆ ನಂಬಿಕೆ ಉಳಿಸ್ಕೊಂಡಿರೋದಕ್ಕೂ ಖುಷಿ ಆಗ್ತಿದೆ. ಅವರಿಂದ ತುಂಬಾ ಸಪೋರ್ಟ್ ಸಿಕ್ಕಿದೆ. ಎಕ್ಸ್ಪೆಕ್ಟ್ ಮಾಡಿದ್ರಾ ಇಷ್ಟೊಂದ್ ಮಾರ್ಕ್ಸ್ ಬರುತ್ತೆ ಅಂತ, ಔಟ್ ಆಫ್ ಔಟ್ ಬರುತ್ತೆ ಅಂತ? ಮ್ಯಾಮ್, 99 ಅಂತಾನೆ ಹೇಳಿದ್ದು, ಬಟ್ ಅಂದ್ರೆ 100 ಅಂತ ಹೇಳಕ್ ಆಗಲ್ವಲ್ಲ. ಸೊ ಎಲ್ಲಾದ್ರೂ ಹೋದ್ರೆ 1 ಮಾರ್ಕ್ಸ್ ಹೋಗತ್ತೆ ಅಂತ ಅನ್ಕೊಂಡಿದ್ದು, ಬಟ್ ಅದು ಬಂದಿದೆ. ಈಗಾಗ್ಲೇ ಹೇಳಿದ್ರಿ ನಿಮ್ಮ ಟೀಚರ್ಸ್ ತುಂಬಾ ನಂಬಿದ್ರು, ಸಪೋರ್ಟ್ ಮಾಡಿದ್ರು ಅಂತ. ಫ್ಯಾಮಿಲಿ ಸಪೋರ್ಟ್ ಅಥವಾ ರಿಲೇಟಿವ್ ಸಪೋರ್ಟ್ ಎಲ್ಲ ಹೇಗಿತ್ತು ಮ್ಯಾಮ್? ಎಲ್ಲಾ ಸಪೋರ್ಟ್ ಮಾಡಿದ್ರು ತುಂಬಾ ಚೆನ್ನಾಗಿ. ಟೀಚರ್ಸ್ ಯಾವ ತರ ಓದ್ಬೇಕು, ಮನೇಲಿ ಕೂತೆ ಓದು ಅಂತಾನೆ ಹೇಳೋರು ಅವರುನು. ಮನೇಲಿ ಕೂತೆ ಓದ್ತಿದ್ದೆ. ಟೀಚರ್ಸ್ ಇದನ್ನ ಇಷ್ಟ ಓದ್ಬೇಕು ಅಂತೆಲ್ಲ ಪ್ಲಾನ್ ಮಾಡ್ಕೊಡೋರು. ಪ್ರೀವಿಯಸ್ ಇಯರ್ ಪೇಪರ್ಸ್ ನೆಲ್ಲ ಕ್ಲಾಸ್ ಅಲ್ಲೇ ರಿವೈಸ್ ಮಾಡೋರು. ಮಾಡೆಲ್ ಪೇಪರ್ಸ್ ನೆಲ್ಲ ಟೆಸ್ಟ್ ಎಲ್ಲ ಕೊಡೋದು ಎಲ್ಲ ಚೆನ್ನಾಗಿ ತುಂಬಾ ಸಪೋರ್ಟ್ ಮಾಡಿದಾರೆ ಮ್ಯಾಮ್.
ಓಕೆ. ಸೊ ಅದೆಲ್ಲದರ ಫಲವಾಗಿ ಇವತ್ತು ಔಟ್ ಆಫ್ ಔಟ್ ತೆಗ್ದಿದ್ದೀರಾ. ಸೊ ಒನ್ಸ್ ಹೌದು ಅಗೇನ್ ಮ್ಯಾಮ್. ಮೆನಿ ಮೋರ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಸೊ ಯು ಇದೇ ಸೋ ರೀತಿ ಮಚ್ ಮ್ಯಾಮ್. ಇನ್ನೂ ಹೆಚ್ಚು ಅಚೀವ್ಮೆಂಟ್ಸ್ ಮಾಡ್ತಾ ಇರಿ. ದಿಸ್ ಇಸ್ ದ ಫಸ್ಟ್ ಹೌದು ಹೌದು ಮ್ಯಾಮ್. ಯಾ, ಖುಷಿ ಆಯ್ತು ಯಶ್ವಿತಾ ಅವರೇ. ಥ್ಯಾಂಕ್ ಯು ಸೋ ಮಚ್ ಯಶ್ವಿತಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.